ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ಈ ಬಾಸ್ಟಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 7ನೇ ವಾರ್ಡ್ನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದೀನಿ. ಇಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಯಳಪುರದ ಸಮಗ್ರ 1ನೇ ವಾರ್ಡಿನ ಎಲ್ಲ ಮತ ಬಾಂಧವರು ನನಗೆ ಓಟ್ ಕೊಟ್ಟು ಜಯಶೀಲನಾಗಿ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಪ್ರಸ್ತುತ ಸಮಸ್ಯೆಗಳೇನೇನಿದೆ ಸರ್? ಇಲ್ಲಿ ನೀವು ಮತದಾರರಲ್ಲಿ ಎಲೆಕ್ಷನ್ಗೇನೋ ನಿಂತಿದ್ದೀರಾ. ಪ್ರತಿಯೊಬ್ಬ ಯಾವುದೇ ಒಬ್ಬ ಮತದಾರ ಅವರು ಮನಸ್ಸು ಮುಟ್ಟಲಿಲ್ಲ ಅಂತಂದರೆ ಮತ ಹಾಕೋದು ಕಷ್ಟ. ನೀವು ಒಬ್ಬ ಮತದಾರಗೆ ಮನಸ್ಸು ಮುಟ್ಟಬೇಕು ಅಂತಂದರೆ ಏನೇನೋ ಒಂದು ಕನಸುಗಳು ಇಟ್ಕೊಂಡಿದ್ದೀರಾ? ಇಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಇಲ್ಲಿ ನಮ್ಮ ಯಳಪುರ 1ನೇ ವಾರ್ಡಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೂ ಆಗಲಿಲ್ಲ. ಏನೋ ಒಂದು ನೀರಿಂದ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಇಲ್ಲ ವಾಹನ ಸೌಲಭ್ಯ ಆಗಿರ್ಬೋದು, ಇಲ್ಲ ರೇಷನ್ ಕಾರ್ಡುಗಳಾಗಿರ್ಬೋದು, ಇದು ಪ್ರತಿಯೊಂದು ಮತಬಾಂಧವರಿಗೆ ನಾನು ತಲುಪಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಧ್ಯೇಯ ಆಗಿದೆ. ಅದಕ್ಕೋಸ್ಕರ ನಾನು ನನ್ನ ಪ್ರಯತ್ನ ಮೀರಿ, ನನ್ನ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಮತ್ತು ಇದರಲ್ಲಿ ಎಲ್ಲರೂ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ನಮಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಪಂಚವಾರ್ಷಿಕ ಯೋಜನೆಗಳು ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಅವೆಲ್ಲ ಇಲ್ಲೆಲ್ಲ ಜನಕ್ಕೆ ಮುಟ್ಟಿದೆಯಾ ಅಥವಾ ಮುಟ್ಟಿಸೋದ್ರಲ್ಲೇನಾದರೂ ಇಲ್ಲಿನ ಎಡವಿದಾರ? ಇಲ್ಲ, ನಾವು ಅವನ್ನ ಪಂಚ ಯೋಜನೆಗಳು ಏನಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಪಂಚ ಯೋಜನೆಗಳು ಮಾಡಿದ್ದಾವೆ ಅದನ್ನು ಪ್ರತಿಯೊಂದು ನಾವು ಜನಗಳು ಮುಟ್ಟಿಸೋ ಕೆಲಸ ಮಾಡಿದ್ದೀವಿ. ಇನ್ನೂ ವ್ಯರ್ಥ ಆಗಿರೋಂಥವ್ರಿಗೆ ನಾವು ಮತ್ತೆ ಮುಟ್ಟಿಸ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿದೆ. ಈಗ ಕರೆಂಟಿಂದು 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ. ಅಕ್ಕಿ, ಹೆಣ್ಮಕ್ಳಿಗೆ ವಾಹನ ಸೌಲಭ್ಯ, ಫ್ರೀ ವಾಹನ ಸೌಲಭ್ಯಗಳು, ಮತ್ತು ತಿಂಗಳಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರ್ತಾಯಿದೆ ಮಹಿಳೆಯರಿಗೆ. ಇವೆಲ್ಲ ಗೌರ್ಮೆಂಟ್ ಮಾಡಿರೋದು ಒಳ್ಳೆಯದೇ. ಎಷ್ಟೋ ಜನಗಳಿಗೆ ಆ 2,000 ರೂಪಾಯಲ್ಲಿ ಹೆಣ್ಮಕ್ಳು ಏನಾದರೂ ಒಂದು ವ್ಯವಹಾರಕ್ಕೋ ಇಲ್ಲ ಮನೆಯಲ್ಲಿ ರೇಷನ್ಗೂ, ಮಕ್ಕಳ ಫೀಸ್ಗಳಿಗೂ ಎಲ್ಲ ಅನುಕೂಲ ಆಗ್ತಾಯಿದೆ. ಈಗ ಮಹಿಳೆಯರೆಲ್ಲ ಹೊರಗಡೆ ಹೋಗಬೇಕು ಅಂದಾಗ ಗಂಡಂದ್ರುಗಳು ಇವ್ರನ್ನೇ ಕಾಯಬೇಕಾಗಿತ್ತು, ಅಣ್ಣ ತಮ್ಮಂದ್ರನ್ನೋ ಇಲ್ಲ ಗಂಡಂದ್ರು ಯಾರೋ ಕಾಯಬೇಕಾಗಿತ್ತು. ಈಗೇನಿಲ್ಲ, ಶಕ್ತಿ ಯೋಜನೆ ಏನಿದೆ, ಆರಾಮಾಗಿ ಬಸ್ಗಳಲ್ಲಿ ಆರಾಮಾಗಿ ಫ್ರೀಯಾಗಿ ಎಲ್ಲಿಗೆ ಬೇಕೋ ಹೋಗ್ಬೋದು. ಈಗೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಹೆಣ್ಮಕ್ಳು ಟ್ರಿಪ್ ಹೋಗಿ ಬರ್ತಾ ಇದ್ದಾರೆ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರು ಯಾರನ್ನೂ ಎಲ್ಲ ಬಸ್ಸಲ್ಲಿ ಫ್ರೀ ಇದೆ ಅಂತ ಆರಾಮಾಗಿ ಹೋಗ್ತಾ ಇದ್ದಾರೆ. ಮುಂಚೆ ಎಲ್ಲ ಎಷ್ಟು ಖರ್ಚಾಗ್ತಾ ಇತ್ತು. ಮತ್ತು ನಾವಿಲ್ಲಿ ಗಮನಿಸಿದ ಪ್ರಕಾರ ಈ ಭಾಗದಲ್ಲಿ ಈ ಕಸದ ಸಮಸ್ಯೆ ಹೆಚ್ಚು ಎದ್ದು ಕಾಣ್ತಾ ಇದೆ. ಅದ್ರ ಬಗ್ಗೆ ನೀವೇನು? ಇದು ತುಂಬಾ ಇದು ಯಳಪುರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ನೀವು ಹೇಳಿದ್ರೆ ಇದೆ ಕಸ ಸಮಸ್ಯೆ. ಯಾಕೆಂದರೆ ಈಗ ನಾವು ಮುಂಚೆ ಇದ್ದ ಏನು ಸದಸ್ಯರಾಗಿದ್ರು ಅವ್ರಿಗೆಲ್ಲ ನಾವು ಸುಮಾರು ಸಲ ಕೇಳ್ಕೊಂಡಿದ್ದೀವಿ, ಏನಪ್ಪ ಈ ಥರ ಇದೆ, ಏನು ಮಾಡ್ತೀರಾ ಅಂತ ನಾವು ಕೇಳ್ಕೊಂಡಾಗೆಲ್ಲ ಯಾರೂ ನಮ್ಗೆ ಸ್ಪಂದಿಸ್ತಿಲ್ಲ. ನಮಗೆ ನಾವು ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ. ಪಂಚಾಯತಿಯರು ಬೆಳಗ್ಗೆ ಮಾತ್ರ ವಾಹನ ಕಳಿಸ್ತಾರೆ, ಅಷ್ಟು ಬಿಟ್ಟರೆ ವಾರಕ್ಕೊಂದಿನ ಯಾವತ್ತೂ ಒಂದಿನ ಕಸ ವಿಲೇವಾರಿ ಮಾಡ್ತಾರೆ. ಪಂಚಾಯತಿಯವರು ವಾಹನ ಕಳಿಸ್ತಾರೆ. ಆ ಕಸ ಅಲ್ಲಿನ ಕೆಲವೊಂದು ಜನ ಈ ಕಸದ ಗಾಡಿಗೆ ಕಸ ಹಾಕಿದ್ರೆ ಏನು ತಪ್ಪೇನಿಲ್ಲ, ಹೋಗ್ಬಿಟ್ಟು ರೋಡ್ ಸೈಡಲ್ಲಿ ಹಾಕ್ತಾರಲ್ವಾ, ಅಂತರ ವಿರುದ್ಧ ಯಾವ ರೀತಿ ಮಾಡ್ತೀರಾ? ನಾವು ಅದಕ್ಕೆಲ್ಲ ಬೇರೆ ಥರ ಅಲ್ಲಲ್ಲಿ ರಿಂಗ್ಗಳು ನಿಲ್ಲಿಸೋ ಕೆಲಸನೂ ಮಾಡ್ತಾ ಇದ್ದೀವಿ. ಊರಲ್ಲಿ ಅಲ್ಲಲ್ಲಿ ರಿಂಗ್ಗಳು ನಿಲ್ಲಿಸಿದ್ದೀವಿ. ರಿಂಗ್ಗಳು ಮತ್ತು ಕಂಪಲ್ಸರಿ ಪಂಚಾಯತಿಯಿಂದ ಇಲ್ಲಿ ವಾಹನ ವ್ಯವಸ್ಥೆನೂ ಮಾಡಿದ್ದೀವಿ. ನಾವು ಎಷ್ಟೋ ಸಲ ನಾವೇ ಗಾಡಿಗಳು ಕರೆಸಿನೂ ಆಚೆ ಕಳಿಸ್ತೀವಿ. ಇಲ್ಲಿರೋಂಥ ಮುಖ್ಯ ಸಮಸ್ಯೆ ಅಂತ ಬಂದರೆ ವಾಹನ ಸಮಸ್ಯೆ ಇದೆ, ಮತ್ತು ಚರಂಡಿ ವ್ಯವಸ್ಥೆ ಇದೆ. ಹೊರ ರಾಜ್ಯಗಳಿಂದ ಬಂದಿರೋಂಥ ಪ್ರಜೆಗಳೇ ಜಾಸ್ತಿ ಇದ್ದಾರೆ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆದಷ್ಟು ಇಲ್ಲಿ ನಮಗೆ ಕಠಿಣ ಸಮಸ್ಯೆಗಳು ಜಾಸ್ತಿ ಇದೆ. ಆ ಕಠಿಣ ಸಮಸ್ಯೆಗಳನ್ನ ನಾವು ಪ್ರತಿಯೊಂದನ್ನು ಪರಿಹಾರ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಆಗಿರೋದು. ಕೊನೆಯಲ್ಲಿ ನೀವು ನಿಮ್ಮ ಮತದಾರರಲ್ಲಿ ಏನಂತ ಕೇಳ್ತೀರಾ? ಅವ್ರನ್ನ ಯಾವ ರೀತಿ ನೀವು ಅವ್ರ ಮನಸ್ಸನ್ನು ಒಂದು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ? ನಾವು ಮತ ಬಾಂಧವರಲ್ಲಿ ಏನು ಕೇಳ್ತೀವಿ ಅಂದರೆ, ನೋಡಿರಿ, ಈಗ ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕಾಂಗ್ರೆಸ್ಸೇ ಇರೋದ್ರಿಂದ ನಾವು ಆಡಳಿತ ಪಕ್ಷದಿಂದ ಏನೇನು ಬೇಕೋ ಎಲ್ಲ ಸೌಲಭ್ಯಗಳು, ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಈಗ ರೇಷನ್ ಕೊಡೋಕ್ಕೂ ಈಗ ಬಾಸ್ಟಳ್ಳಿಗೆ ಹೋಗ್ತಾಯಿದ್ರು ಎಲ್ಲ, ಅದನ್ನು ಈಗ ಯಳಪುರಕ್ಕೆ ತೊಗೊಂಬಂದಿದ್ದೀವಿ. ಈಗ ಪ್ರತಿಯೊಂದು ಒಳ್ಳೆ ಕೆಲಸಗಳು ನಾವು ಮಾಡ್ತೀವಿ. ಪ್ರತಿಯೊಂದು ಏನೇ ಸಮಸ್ಯೆ ಇದ್ದರೂ ನಾವು ಅವ್ರ ಮನೆ ಬಾಗಿಲಿಗೆ ಬಂದು ಪರಿಹಾರ ಮಾಡಿಕೊಡ್ತೀವಿ. ದಯವಿಟ್ಟು ಎಲ್ಲರೂ ನಾವು ಕೇಳ್ಕೊಳ್ಳೋದಿಷ್ಟೇ, ನನಗೆ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ನನ್ನ ಜಯಶೀಲನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಸ್ವತಃ ತಾಲೂಕು ಶಾಸಕರೇ ಒಂದು ಇಳಿದು ಪ್ರತಿಯೊಂದು ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇನಾದರೂ ನಿಮ್ಮ ಪಕ್ಷಕ್ಕೇನಾದರೂ ಇದಾಗಬಹುದಾ? ಈಗ ಶಾಸಕರೇ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ ಕಾರಣಕ್ಕೆ ಮತಬಾಂಧವರೆಲ್ಲ ಚೇಂಜ್ ಆಗೋದಿಲ್ಲ. ಇಲ್ಲಿ ಮತಬಾಂಧವರಲ್ಲಿ ನನ್ನ ಮೇಲೆ ನಂಬಿಕೆ ಇದೆ. ನನ್ನ ಮೇಲೆ ನನಗೆ ಆರೈಕೆ ಮಾಡೇ ಮಾಡ್ತಾರೆ. ನನ್ನ ಗೆಲ್ಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ಪಕ್ಷೇತರು ಜಾಸ್ತಿ ಇರೋದ್ರಿಂದ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹೆಲ್ಪ್ ಆಗಬಹುದಾ? ಯಾಕಂದರೆ ಈ ಹಿಂದೆ ಈ ಭಾಗವನ್ನೆಲ್ಲ ಇದು ಮಾಡಿರೋದು ಬಹುಶಃ BJP ನಾಯಕರೇ ಆಳ್ವಿಕೆ ಮಾಡಿರೋದು. ಗ್ರಾಮ ಪಂಚಾಯತಿ ಇದ್ದಾಗ ಈಗ ಎಲ್ಲರೂ ಕಾಂಗ್ರೆಸ್ ಅನ್ನೋ ಒಂದು ಇದರಿಂದ ನೀವೆಲ್ಲ ಹುಮ್ಮಸ್ಸಲ್ಲಿದ್ದೀರಾ. ಪಂಚ ಗ್ಯಾರಂಟಿ ಯೋಜನೆಗಳು ನಿಮಗೆಲ್ಲ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಇದನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಇವುಗಳ ಮಧ್ಯೆ
ಈ ಬಿ ಜೆ ಪಿಯಲ್ಲಿ ಆಗಿರ್ಬೋದು, ಇನ್ನೊಂದು ಇದರಲ್ಲಾಗಿರ್ಬೋದು, ಪಕ್ಷೇತರರು ಅದು ಜಾಸ್ತಿ ಇರೋದು ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ? ಪಕ್ಷೇತರರು ಅಂತ ಇರೋದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಓಟುಗಳಾಗಲಿ ಇಲ್ಲ ಯಾವುದು ಬೇರೆ ಕಡೆ ಹೋಗೋ ಚಾನ್ಸ್ ಇಲ್ಲ. ಏನೋ ಬೇರೆ ಪಕ್ಷಗಳ ಓಟುಗಳು ಮಾತ್ರ ಛಿದ್ರ ಆಗುತ್ತೆ ವಿನ ನಮ್ಮ ಇದು ಇನ್ನೊಂದು ಪಾರ್ಟಿ ಅನ್ನೋದಕ್ಕಿಂತ ಈ ವ್ಯಕ್ತಿಗತ ಅಂತ ಬರುತ್ತೆ. ಪಂಚಾಯಿತಿ ಎಲೆಕ್ಷನಲ್ಲಿ ಯಾವುದೇ ವಾರ್ಡಲ್ಲೇ ತೊಗೊಂಡ್ರು ಇದು ವ್ಯಕ್ತಿಗತ, ಹಾಗಾಗಿ ನಮ್ಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮತ ಬಾಂಧವರು ನನ್ನ ಕಡೆ ಮತ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ.